ಮತ್ತಷ್ಟು ಡೀಟೇಲ್ಸ್ ಒಂದಿಗೆ ನನ್ನ ಕಲೀಗ್ ಮಾದೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ, ಈಗೊಂದು ಸಾಧ್ಯತೆ ಇದೆ ಅಂತ ಹೇಳಿ ಸಾರಿಗೆ ನೌಕರರಿಗೂ ಕೂಡ ಗೊತ್ತಿತ್ತು. ನಿನ್ನೆ ನೋಟಿಸ್ ಕೂಡ ತಲುಪಿದೆ. ಆದರೂ ಮುಷ್ಕರದ ಹಠ ಮುಂದುವರೆಸಿದ್ರು. ಇದೀಗ ಹೈಕೋರ್ಟ್ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ. ಹೈಕೋರ್ಟ್ನ ಸೂಚನೆ ಸಂದೇಶ ಏನು? ಇನ್ ಕೇಸ್ ಇದನ್ನ ಮೀರಿ ನಡೆದ್ರೆ ಮುಂದಾಗಬಹುದಾದ ಕಾನೂನಾತ್ಮಕ ಪರಿಣಾಮಗಳೇನು? ಸ್ಮಿತಾ, ಇಲ್ಲಿ ಮುಷ್ಕರ ಮಾಡೋದು ತಪ್ಪಲ್ಲ, ಆದ್ರೆ ಜನರಿಗೆ ಸಮಸ್ಯೆ ಆಗದಂತೆ ತಮ್ಮ ಮುಷ್ಕರವನ್ನ ಮಾಡಬೇಕಾಗಿತ್ತು. ಈಗಾಗಲೇ ಅವರು ವೇತನ ಹೆಚ್ಚಳವನ್ನ ಕೇಳೋದು ತಪ್ಪಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರ ಕೂಡ ಒಂದಷ್ಟು ಸಭೆಗಳನ್ನ ಮಾಡಲಾಗ್ತಿದೆ. ನಿನ್ನೆ ಕೂಡ ಸಿಎಂ ಅವರು ಸಭೆಯನ್ನ ಮಾಡಿದ್ರು. ಮತ್ತೊಂದು ಕಡೆ ಮುಷ್ಕರ ಘೋಷಣೆ ಮಾಡ್ತಿದ್ದಂತ ಬೆನ್ನಲ್ಲೇ ಓರ್ವ ವಕೀಲರು ಹೈಕೋರ್ಟ್ಗೆ ಪಿಐಎಲ್ ಅನ್ನ ಹಾಕಿದ್ರು. ಹೈಕೋರ್ಟ್ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನಡೆಸಿ 1 ದಿನಗಳ ಕಾಲ ಮುಷ್ಕರವನ್ನ ಮಾಡಬಾರದು ಅಂತೇಳಿ ನೇರವಾಗಿ ಆದೇಶವನ್ನ ನೀಡಿತ್ತು. ಯಾವಾಗ 1 ದಿನದ ನಂತರ ಅಂದ್ರೆ ನಾಳೆ ಅವರು ವಿಚಾರಣೆ ಮಾಡಬಹುದಿತ್ತು. ಯಾಕಂದ್ರೆ ಇವತ್ತು ವಿಚಾರಣೆ ನಡೆದಂತ ಸಂದರ್ಭದಲ್ಲಿ ಹೈಕೋರ್ಟ್ ಏನ್ ಆದೇಶ ನೀಡುತ್ತೆ ಅದರ ಮೇಲೆ ಮುಷ್ಕರವನ್ನ ಮಾಡೋದಕ್ಕೆ ಸಾರಿಗೆ ನೌಕರರ ಒಕ್ಕೂಟಕ್ಕೆ ಅವಕಾಶಗಳಿತ್ತು. ಆದ್ರೆ ನಿನ್ನೆ ಹೈಕೋರ್ಟ್ ಆದೇಶ ನೀಡಿದ್ರು ಕೂಡ ಆದೇಶ ಕಾಪಿ ಅವರ ಕೈಗೆ ಸೇರಿದ್ರು ಕೂಡ ನಿನ್ನೆ ಒಕ್ಕೂಟದ ಸಂಘಟನೆಗಳಿಂದ ಒಂದು ನೇರವಾಗಿ ಮಾಧ್ಯಮಗಳ ಮುಂದೆ ಬಂದು ಹೇಳ್ತಾರೆ, ನಾವು ಹೈಕೋರ್ಟ್ ಆದೇಶ ಇದ್ರೂ ಕೂಡ ವಕೀಲರ ಜೊತೆ ಅದನ್ನ ಚರ್ಚೆ ಮಾಡ್ತೀವಿ, ಆದ್ರೂ ಕೂಡ ನಾವು ಬೆಳಿಗ್ಗೆ 6 ಗಂಟೆಯಿಂದಲೇ ಮುಷ್ಕರವನ್ನ ಮುಂದುವರಿಸ್ತೇವೆ ಅಂತೇಳಿ ನೇರವಾಗಿ ಮಾಧ್ಯಮಗಳಿಗೆ ಘೋಷಣೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಇವತ್ತಿನಿಂದಲೂ ಕೂಡ ಬೆಳಗ್ಗೆಯಿಂದಲೂ ಕೂಡ ಒಂದಷ್ಟು ಕಡೆ ಮುಷ್ಕರ ಆಗಿದೆ. ಇದರಿಂದ ಜನಕ್ಕೂ ಕೂಡ ಸಾಕಷ್ಟು ತೊಂದರೆ ಆಗಿದೆ. ಇವತ್ತು ಮತ್ತೆ ಈ ಬಗ್ಗೆ ವಿಚಾರಣೆ ಮಾಡಿದಂತಹ ಹೈಕೋರ್ಟ್ ವಿಭಾಗೀಯ ಪೀಠ ಸಾರಿಗೆ ನೌಕರರ ಒಕ್ಕೂಟದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ, ಅಸಮಾಧಾನ ವ್ಯಕ್ತಪಡಿಸಿದೆ. ಹೇಗೆ ಜನರಿಗೆ ಸಮಸ್ಯೆ ಮಾಡ್ಕೊಂಡು ನೀವು ಮುಷ್ಕರವನ್ನ ನಡೆಸ್ತೀರಿ? ಸಾಕಷ್ಟು ಜನ ಇದರಿಂದ ಸಮಸ್ಯೆ ಅನುಭವಿಸಿದ್ದಾರೆ ಅಂತೇಳಿ ಅವರನ್ನ ಕ್ಲಾಸ್ ತೆಗೆದುಕೊಳ್ಳುತ್ತೆ. ಗರಂ ಆಗಿದೆ. ಈ ರೀತಿ ಮಾಡಿದವರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತೇಳಿ ನೇರವಾಗಿ ಎಚ್ಚರಿಕೆಯನ್ನು ನೀಡುವಂತ ಕೆಲಸವನ್ನು ಮಾಡಲಾಗಿದೆ. ಜೊತೆಗೆ ಸಾರಿಗೆ ಒಕ್ಕೂಟಗಳ ಸಂಘಗಳ ಪದಾಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೂ ಕೂಡ ಹೈಕೋರ್ಟ್ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ. ಅವರ ವಿರುದ್ಧ ಈಗ ಕ್ರಮ ಕೈಗೊಳ್ಳಬೇಕಾಗುತ್ತೆ. ನ್ಯಾಯಾಂಗ ನಿಂದನೆ ಅಡಿ ಅವರ ವಿರುದ್ಧ ಕೇಸನ್ನು ಕೂಡ ಈಗ ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಲಾಗುತ್ತೆ. ಪೊಲೀಸರು ಅವರನ್ನ ಕೂಡಲೇ ಬಂಧಿಸುವಂತ ಸಾಧ್ಯತೆ ಕೂಡ ಇದೆ. ಯಾವಾಗ ಈ ಒಂದು ವಿಚಾರದ ಬಗ್ಗೆ ಹೈಕೋರ್ಟ್ ಗರಂ ಆಗುತ್ತೋ ಕೂಡಲೇ ಒಕ್ಕೂಟಗಳ ಪರ ವಕೀಲರು ಕೂಡಲೇ ಈ ಒಂದು ಮುಷ್ಕರವನ್ನ ನಿಲ್ಲಿಸ್ತೇವೆ ಅಂತೇಳಿ ಪೀಠಕ್ಕೆ ಮಾಹಿತಿಯನ್ನು ನೀಡ್ತಾರೆ. ಜೊತೆಗೆ ನಾಳೆಯಿಂದಲೂ ಕೂಡ ಯಾವುದೇ ರೀತಿಯಾದಂತಹ ಮುಷ್ಕರವನ್ನ ನಡೆಸೋದಿಲ್ಲ ಅಂತೇಳಿ ಪೀಠಕ್ಕೆ ಮಾಹಿತಿಯನ್ನು ನೀಡ್ತಾರೆ. ಯಾಕಂದ್ರೆ ಇಲ್ಲಿ ಹೈಕೋರ್ಟ್ ಆದೇಶ ಇದ್ರೂ ಕೂಡ ಆ ಆದೇಶ ಕಾಪಿ ನಿನ್ನೆ ಸಂಜೆ ಅವ್ರ ಕೈಗೆ ಸೇರುತ್ತೆ. ಇಷ್ಟೆಲ್ಲ ಆದ್ರೂ ಕೂಡ ಕಾನ್ಫರೆನ್ಸ್ ಮಾಡಿ ಅದು ಹೇಗೆ ಮುಷ್ಕರದ ಬಗ್ಗೆ ನೀವು ಘೋಷಣೆ ಮಾಡ್ತೀರಾ, ನಂತರದ ಮರುದಿನ ಹೇಗೆ ನೀವು ಮುಷ್ಕರವನ್ನ ಮಾಡ್ತೀರಾ? ಇದರಿಂದ ಜನರಿಗೆ ಎಷ್ಟು ಸಮಸ್ಯೆ ಆಗಿದೆ, ಜನರಿಗೆ ಸಮಸ್ಯೆ ಆಗಬಾರದು ಅನ್ನೋದು ಇಲ್ಲಿ ಮುಖ್ಯವಾದಂತ ವಿಚಾರ. ಅದೆಲ್ಲ ಇಟ್ಕೊಂಡು ಕಾನೂನಿನ ಆದೇಶ ಇದ್ರೂ ಕೂಡ ಹೇಗೆ ನೀವು ಕಾನೂನು ನಿಯಮವನ್ನ ಮೀರಿ ಮುಷ್ಕರವನ್ನ ಮಾಡಿದ್ರಿ ಅಂತೇಳಿ ಹೈಕೋರ್ಟ್ ಗರಂ ಆಗಿ ಪದಾಧಿಕಾರಿಗಳ ಒಕ್ಕೂಟಗಳ ಪರ ವಕೀಲರಿಗೆ ಕ್ಲಾಸ್ ತೆಗೆದುಕೊಳ್ಳುವಂತ ಕೆಲಸವನ್ನ ಪೀಠ ಮಾಡಿತ್ತು. ಹೀಗಾಗಿ ಸದ್ಯಕ್ಕೆ ವಿಚಾರಣೆಯನ್ನ 7ನೇ ತಾರೀಕುವರೆಗೂ ಕೂಡ ಮುಂದೂಡುವಂತ ಕೆಲಸ ಆಗಿದೆ. ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಮುಷ್ಕರವನ್ನ ನಡೆಸೋದಿಲ್ಲ. ಇವತ್ತಿಗಾಗಲೇ ಹೈಕೋರ್ಟ್ ಅದ್ರ ಬಗ್ಗೆ ಖಡಕ್ ಆಗಿ ವಾರ್ನನ್ನ ಮಾಡಿದೆ. ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದೆ. ಒಂದು ವೇಳೆ ಹೈಕೋರ್ಟ್ ಆದೇಶ ಮೀರಿ ಮುಷ್ಕರ ನಡೆಸಿದ್ರೆ ಅವರ ವಿರುದ್ಧ ಎಸ್ಮಾ ಅಡಿ ಸರ್ಕಾರ ಕೂಡ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಧನ್ಯವಾದ ಮಾದೇಶ್ ಮಾಹಿತಿಗಾಗಿ. ಮತ್ತಷ್ಟು ಡೀಟೇಲ್ಸ್ ಒಂದಿಗೆ ನನ್ನ ಕಲೀಗ್ ಮಾದೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ, ಈಗೊಂದು ಸಾಧ್ಯತೆ ಇದೆ ಅಂತ ಹೇಳಿ ಸಾರಿಗೆ ನೌಕರರಿಗೂ ಕೂಡ ಗೊತ್ತಿತ್ತು. ನಿನ್ನೆ ನೋಟಿಸ್ ಕೂಡ ತಲುಪಿದೆ. ಆದರೂ ಮುಷ್ಕರದ ಹಠ ಮುಂದುವರೆಸಿದ್ರು. ಇದೀಗ ಹೈಕೋರ್ಟ್ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ. ಹೈಕೋರ್ಟ್ನ ಸೂಚನೆ ಸಂದೇಶ ಏನು? ಇನ್ ಕೇಸ್ ಇದನ್ನ ಮೀರಿ ನಡೆದ್ರೆ ಮುಂದಾಗಬಹುದಾದ ಕಾನೂನಾತ್ಮಕ ಪರಿಣಾಮಗಳೇನು? ಸ್ಮಿತಾ, ಇಲ್ಲಿ ಮುಷ್ಕರ ಮಾಡೋದು ತಪ್ಪಲ್ಲ, ಆದ್ರೆ ಜನರಿಗೆ ಸಮಸ್ಯೆ ಆಗದಂತೆ ತಮ್ಮ ಮುಷ್ಕರವನ್ನ ಮಾಡಬೇಕಾಗಿತ್ತು. ಈಗಾಗಲೇ ಅವರು ವೇತನ ಹೆಚ್ಚಳವನ್ನ ಕೇಳೋದು ತಪ್ಪಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರ ಕೂಡ ಒಂದಷ್ಟು ಸಭೆಗಳನ್ನ ಮಾಡಲಾಗ್ತಿದೆ. ನಿನ್ನೆ ಕೂಡ ಸಿಎಂ ಅವರು ಸಭೆಯನ್ನ ಮಾಡಿದ್ರು. ಮತ್ತೊಂದು ಕಡೆ ಮುಷ್ಕರ ಘೋಷಣೆ ಮಾಡ್ತಿದ್ದಂತ ಬೆನ್ನಲ್ಲೇ ಓರ್ವ ವಕೀಲರು ಹೈಕೋರ್ಟ್ಗೆ ಪಿಐಎಲ್ ಅನ್ನ ಹಾಕಿದ್ರು. ಹೈಕೋರ್ಟ್ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನಡೆಸಿ 1 ದಿನಗಳ ಕಾಲ ಮುಷ್ಕರವನ್ನ ಮಾಡಬಾರದು ಅಂತೇಳಿ ನೇರವಾಗಿ ಆದೇಶವನ್ನ ನೀಡಿತ್ತು. ಯಾವಾಗ 1 ದಿನದ ನಂತರ ಅಂದ್ರೆ ನಾಳೆ ಅವರು ವಿಚಾರಣೆ ಮಾಡಬಹುದಿತ್ತು. ಯಾಕಂದ್ರೆ ಇವತ್ತು ವಿಚಾರಣೆ ನಡೆದಂತ ಸಂದರ್ಭದಲ್ಲಿ ಹೈಕೋರ್ಟ್ ಏನ್ ಆದೇಶ ನೀಡುತ್ತೆ ಅದರ ಮೇಲೆ ಮುಷ್ಕರವನ್ನ ಮಾಡೋದಕ್ಕೆ ಸಾರಿಗೆ ನೌಕರರ ಒಕ್ಕೂಟಕ್ಕೆ ಅವಕಾಶಗಳಿತ್ತು. ಆದ್ರೆ ನಿನ್ನೆ ಹೈಕೋರ್ಟ್ ಆದೇಶ ನೀಡಿದ್ರು ಕೂಡ ಆದೇಶ ಕಾಪಿ ಅವರ ಕೈಗೆ ಸೇರಿದ್ರು ಕೂಡ
ನಿನ್ನೆ ಒಕ್ಕೂಟದ ಸಂಘಟನೆಗಳಿಂದ ಒಂದು ನೇರವಾಗಿ ಮಾಧ್ಯಮಗಳ ಮುಂದೆ ಬಂದು ಹೇಳ್ತಾರೆ, ನಾವು ಹೈಕೋರ್ಟ್ ಆದೇಶ ಇದ್ರೂ ಕೂಡ ವಕೀಲರ ಜೊತೆ ಅದನ್ನ ಚರ್ಚೆ ಮಾಡ್ತೀವಿ, ಆದ್ರೂ ಕೂಡ ನಾವು ಬೆಳಿಗ್ಗೆ 6 ಗಂಟೆಯಿಂದಲೇ ಮುಷ್ಕರವನ್ನ ಮುಂದುವರಿಸ್ತೇವೆ ಅಂತೇಳಿ ನೇರವಾಗಿ ಮಾಧ್ಯಮಗಳಿಗೆ ಘೋಷಣೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಇವತ್ತಿನಿಂದಲೂ ಕೂಡ ಬೆಳಗ್ಗೆಯಿಂದಲೂ ಕೂಡ ಒಂದಷ್ಟು ಕಡೆ ಮುಷ್ಕರ ಆಗಿದೆ. ಇದರಿಂದ ಜನಕ್ಕೂ ಕೂಡ ಸಾಕಷ್ಟು ತೊಂದರೆ ಆಗಿದೆ. ಇವತ್ತು ಮತ್ತೆ ಈ ಬಗ್ಗೆ ವಿಚಾರಣೆ ಮಾಡಿದಂತಹ ಹೈಕೋರ್ಟ್ ವಿಭಾಗೀಯ ಪೀಠ ಸಾರಿಗೆ ನೌಕರರ ಒಕ್ಕೂಟದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ, ಅಸಮಾಧಾನ ವ್ಯಕ್ತಪಡಿಸಿದೆ. ಹೇಗೆ ಜನರಿಗೆ ಸಮಸ್ಯೆ ಮಾಡ್ಕೊಂಡು ನೀವು ಮುಷ್ಕರವನ್ನ ನಡೆಸ್ತೀರಿ, ಸಾಕಷ್ಟು ಜನ ಇದರಿಂದ ಸಮಸ್ಯೆ ಅನುಭವಿಸಿದ್ದಾರೆ ಅಂತೇಳಿ ಅವರನ್ನ ಕ್ಲಾಸ್ ತೆಗೆದುಕೊಳ್ಳುತ್ತೆ, ಗರಂ ಆಗಿದೆ. ಈ ರೀತಿ ಮಾಡಿದವರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತೇಳಿ ನೇರವಾಗಿ ಎಚ್ಚರಿಕೆಯನ್ನು ನೀಡುವಂತ ಕೆಲಸವನ್ನು ಮಾಡಲಾಗಿದೆ. ಜೊತೆಗೆ ಸಾರಿಗೆ ಒಕ್ಕೂಟಗಳ ಸಂಘಗಳ ಪದಾಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೂ ಕೂಡ ಹೈಕೋರ್ಟ್ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ. ಅವರ ವಿರುದ್ಧ ಈಗ ಕ್ರಮ ಕೈಗೊಳ್ಳಬೇಕಾಗುತ್ತೆ. ನ್ಯಾಯಾಂಗ ನಿಂದನೆ ಅಡಿ ಅವರ ವಿರುದ್ಧ ಕೇಸನ್ನು ಕೂಡ ಈಗ ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಲಾಗುತ್ತೆ. ಪೊಲೀಸರು ಅವರನ್ನ ಕೂಡಲೇ ಬಂಧಿಸುವಂತ ಸಾಧ್ಯತೆ ಕೂಡ ಇದೆ. ಯಾವಾಗ ಈ ಒಂದು ವಿಚಾರದ ಬಗ್ಗೆ ಹೈಕೋರ್ಟ್ ಗರಂ ಆಗುತ್ತೋ ಕೂಡಲೇ ಒಕ್ಕೂಟಗಳ ಪರ ವಕೀಲರು ಕೂಡಲೇ ಈ ಒಂದು ಮುಷ್ಕರವನ್ನ ನಿಲ್ಲಿಸ್ತೇವೆ ಅಂತೇಳಿ ಪೀಠಕ್ಕೆ ಮಾಹಿತಿಯನ್ನು ನೀಡ್ತಾರೆ. ಜೊತೆಗೆ ನಾಳೆಯಿಂದಲೂ ಕೂಡ ಯಾವುದೇ ರೀತಿಯಾದಂತಹ ಮುಷ್ಕರವನ್ನ ನಡೆಸೋದಿಲ್ಲ ಅಂತೇಳಿ ಪೀಠಕ್ಕೆ ಮಾಹಿತಿಯನ್ನು ನೀಡ್ತಾರೆ. ಯಾಕಂದ್ರೆ ಇಲ್ಲಿ ಹೈಕೋರ್ಟ್ ಆದೇಶ ಇದ್ರೂ ಕೂಡ ಆ ಆದೇಶ ಕಾಪಿ ನಿನ್ನೆ ಸಂಜೆ ಅವ್ರ ಕೈಗೆ ಸೇರುತ್ತೆ. ಇಷ್ಟೆಲ್ಲ ಆದ್ರೂ ಕೂಡ ಕಾನ್ಫರೆನ್ಸ್ ಮಾಡಿ ಅದು ಹೇಗೆ ಮುಷ್ಕರದ ಬಗ್ಗೆ ನೀವು ಘೋಷಣೆ ಮಾಡ್ತೀರಾ, ನಂತರದ ಮರುದಿನ ಹೇಗೆ ನೀವು ಮುಷ್ಕರವನ್ನ ಮಾಡ್ತೀರಾ, ಇದರಿಂದ ಜನರಿಗೆ ಎಷ್ಟು ಸಮಸ್ಯೆ ಆಗಿದೆ, ಜನರಿಗೆ ಸಮಸ್ಯೆ ಆಗಬಾರದು ಅನ್ನೋದು ಇಲ್ಲಿ ಮುಖ್ಯವಾದಂತ ವಿಚಾರ. ಅದೆಲ್ಲ ಇಟ್ಕೊಂಡು ಕಾನೂನಿನ ಆದೇಶ ಇದ್ರೂ ಕೂಡ ಹೇಗೆ ನೀವು ಕಾನೂನು ನಿಯಮವನ್ನ ಮೀರಿ ಮುಷ್ಕರವನ್ನ ಮಾಡಿದ್ರಿ ಅಂತೇಳಿ ಹೈಕೋರ್ಟ್ ಗರಂ ಆಗಿ ಪದಾಧಿಕಾರಿಗಳ ಒಕ್ಕೂಟಗಳ ಪರ ವಕೀಲರಿಗೆ ಕ್ಲಾಸ್ ತೆಗೆದುಕೊಳ್ಳುವಂತ ಕೆಲಸವನ್ನ ಪೀಠ ಮಾಡಿತ್ತು. ಹೀಗಾಗಿ ಸದ್ಯಕ್ಕೆ ವಿಚಾರಣೆಯನ್ನ 7ನೇ ತಾರೀಕುವರೆಗೂ ಕೂಡ ಮುಂದೂಡುವಂತ ಕೆಲಸ ಆಗಿದೆ. ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಮುಷ್ಕರವನ್ನ ನಡೆಸೋದಿಲ್ಲ. ಇವತ್ತಿಗಾಗಲೇ ಹೈಕೋರ್ಟ್ ಅದ್ರ ಬಗ್ಗೆ ಖಡಕ್ ಆಗಿ ವಾರ್ನನ್ನ ಮಾಡಿದೆ, ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದೆ. ಒಂದು ವೇಳೆ ಹೈಕೋರ್ಟ್ ಆದೇಶ ಮೀರಿ ಮುಷ್ಕರ ನಡೆಸಿದ್ರೆ ಅವರ ವಿರುದ್ಧ ಎಸ್ಮಾ ಅಡಿ ಸರ್ಕಾರ ಕೂಡ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಧನ್ಯವಾದ ಮಹೇಶ್ ಮಾಹಿತಿಗಾಗಿ. ಮತ್ತಷ್ಟು ಡೀಟೇಲ್ಸ್ ಒಂದಿಗೆ ನನ್ನ ಕಲೀಗ್ ಮಹೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಈಗೊಂದು ಸಾಧ್ಯತೆ ಇದೆ ಅಂತ ಹೇಳಿ ಸಾರಿಗೆ ನೌಕರರಿಗೂ ಕೂಡ ಗೊತ್ತಿತ್ತು. ನಿನ್ನೆ ನೋಟಿಸ್ ಕೂಡ ತಲುಪಿದೆ. ಆದರೂ ಮುಷ್ಕರದ ಹಠ ಮುಂದುವರೆಸಿದ್ರು. ಇದೀಗ ಹೈಕೋರ್ಟ್ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ. ಹೈಕೋರ್ಟ್ನ ಸೂಚನೆ ಸಂದೇಶ ಏನು? ಇನ್ ಕೇಸ್ ಇದನ್ನ ಮೀರಿ ನಡೆದ್ರೆ ಮುಂದಾಗಬಹುದಾದ ಕಾನೂನಾತ್ಮಕ ಪರಿಣಾಮಗಳೇನು? ಸ್ಮಿತಾ, ಇಲ್ಲಿ ಮುಷ್ಕರ ಮಾಡೋದು ತಪ್ಪಲ್ಲ, ಆದ್ರೆ ಜನರಿಗೆ ಸಮಸ್ಯೆ ಆಗದಂತೆ ತಮ್ಮ ಮುಷ್ಕರವನ್ನ ಮಾಡಬೇಕಾಗಿತ್ತು. ಈಗಾಗಲೇ ಅವರು ವೇತನ ಹೆಚ್ಚಳವನ್ನ ಕೇಳೋದು ತಪ್ಪಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರ ಕೂಡ ಒಂದಷ್ಟು ಸಭೆಗಳನ್ನ ಮಾಡಲಾಗ್ತಿದೆ. ನಿನ್ನೆ ಕೂಡ ಸಿಎಂ ಅವರು ಸಭೆಯನ್ನ ಮಾಡಿದ್ರು. ಮತ್ತೊಂದು ಕಡೆ ಮುಷ್ಕರ ಘೋಷಣೆ ಮಾಡ್ತಿದ್ದಂತ ಬೆನ್ನಲ್ಲೇ ಓರ್ವ ವಕೀಲರು ಹೈಕೋರ್ಟ್ಗೆ PIL ಅನ್ನ ಹಾಕಿದ್ರು. ಹೈಕೋರ್ಟ್ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನಡೆಸಿ 1 ದಿನಗಳ ಕಾಲ ಮುಷ್ಕರವನ್ನ ಮಾಡಬಾರದು ಅಂತೇಳಿ ನೇರವಾಗಿ ಆದೇಶವನ್ನ ನೀಡಿತ್ತು. ಯಾವಾಗ 1 ದಿನದ ನಂತರ ಅಂದ್ರೆ ನಾಳೆ ಅವರು ವಿಚಾರಣೆ ಮಾಡಬಹುದಿತ್ತು. ಯಾಕಂದ್ರೆ ಇವತ್ತು ವಿಚಾರಣೆ ನಡೆದಂತ ಸಂದರ್ಭದಲ್ಲಿ ಹೈಕೋರ್ಟ್ ಏನ್ ಆದೇಶ ನೀಡುತ್ತೆ ಅದರ ಮೇಲೆ ಮುಷ್ಕರವನ್ನ ಮಾಡೋದಕ್ಕೆ ಸಾರಿಗೆ ನೌಕರರ ಒಕ್ಕೂಟಕ್ಕೆ ಅವಕಾಶಗಳಿತ್ತು. ಆದ್ರೆ ನಿನ್ನೆ ಹೈಕೋರ್ಟ್ ಆದೇಶ ನೀಡಿದ್ರು ಕೂಡ ಆದೇಶ ಕಾಪಿ ಅವರ ಕೈಗೆ ಸೇರಿದ್ರು ಕೂಡ ನಿನ್ನೆ ಒಕ್ಕೂಟದ ಸಂಘಟನೆಗಳಿಂದ ಒಂದು ನೇರವಾಗಿ ಮಾಧ್ಯಮಗಳ ಮುಂದೆ ಬಂದು ಹೇಳ್ತಾರೆ, ನಾವು ಹೈಕೋರ್ಟ್ ಆದೇಶ ಇದ್ರೂ ಕೂಡ ವಕೀಲರ ಜೊತೆ ಅದನ್ನ ಚರ್ಚೆ ಮಾಡ್ತೀವಿ, ಆದ್ರೂ ಕೂಡ ನಾವು ಬೆಳಿಗ್ಗೆ 6 ಗಂಟೆಯಿಂದಲೇ ಮುಷ್ಕರವನ್ನ ಮುಂದುವರಿಸ್ತೇವೆ ಅಂತೇಳಿ ನೇರವಾಗಿ ಮಾಧ್ಯಮಗಳಿಗೆ ಘೋಷಣೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಇವತ್ತಿನಿಂದಲೂ ಕೂಡ ಬೆಳಗ್ಗೆಯಿಂದಲೂ ಕೂಡ ಒಂದಷ್ಟು ಕಡೆ ಮುಷ್ಕರ ಆಗಿದೆ. ಇದರಿಂದ ಜನಕ್ಕೂ ಕೂಡ ಸಾಕಷ್ಟು ತೊಂದರೆ ಆಗಿದೆ. ಇವತ್ತು ಮತ್ತೆ ಈ ಬಗ್ಗೆ ವಿಚಾರಣೆ ಮಾಡಿದಂತಹ ಹೈಕೋರ್ಟ್ ವಿಭಾಗೀಯ ಪೀಠ ಸಾರಿಗೆ ನೌಕರರ ಒಕ್ಕೂಟದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ, ಅಸಮಾಧಾನ ವ್ಯಕ್ತಪಡಿಸಿದೆ. ಹೇಗೆ ಜನರಿಗೆ ಸಮಸ್ಯೆ ಮಾಡ್ಕೊಂಡು ನೀವು ಮುಷ್ಕರವನ್ನ ನಡೆಸ್ತೀರಿ, ಸಾಕಷ್ಟು ಜನ ಇದರಿಂದ ಸಮಸ್ಯೆ ಅನುಭವಿಸಿದ್ದಾರೆ ಅಂತೇಳಿ ಅವರನ್ನ ಕ್ಲಾಸ್ ತೆಗೆದುಕೊಳ್ಳುತ್ತೆ, ಗರಂ ಆಗಿದೆ. ಈ ರೀತಿ ಮಾಡಿದವರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತೇಳಿ ನೇರವಾಗಿ ಎಚ್ಚರಿಕೆಯನ್ನು ನೀಡುವಂತ ಕೆಲಸವನ್ನು ಮಾಡಲಾಗಿದೆ. ಜೊತೆಗೆ ಸಾರಿಗೆ ಒಕ್ಕೂಟಗಳ ಸಂಘಗಳ ಪದಾಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೂ ಕೂಡ ಹೈಕೋರ್ಟ್ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ. ಅವರ ವಿರುದ್ಧ ಈಗ ಕ್ರಮ ಕೈಗೊಳ್ಳಬೇಕಾಗುತ್ತೆ. ನ್ಯಾಯಾಂಗ ನಿಂದನೆ ಅಡಿ ಅವರ ವಿರುದ್ಧ ಕೇಸನ್ನು ಕೂಡ ಈಗ ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಲಾಗುತ್ತೆ. ಪೊಲೀಸರು ಅವರನ್ನ ಕೂಡಲೇ ಬಂಧಿಸುವಂತ ಸಾಧ್ಯತೆ ಕೂಡ ಇದೆ. ಯಾವಾಗ ಈ ಒಂದು ವಿಚಾರದ ಬಗ್ಗೆ ಹೈಕೋರ್ಟ್ ಗರಂ ಆಗುತ್ತೋ ಕೂಡಲೇ ಒಕ್ಕೂಟಗಳ ಪರ ವಕೀಲರು
ಕೂಡಲೇ ಈ ಒಂದು ಮುಷ್ಕರವನ್ನ ನಿಲ್ಲಿಸ್ತೇವೆ ಅಂತೇಳಿ ಪೀಠಕ್ಕೆ ಮಾಹಿತಿಯನ್ನ ನೀಡ್ತಾರೆ. ಜೊತೆಗೆ ನಾಳೆಯಿಂದಲೂ ಕೂಡ ಯಾವುದೇ ರೀತಿಯಾದಂತಹ ಮುಷ್ಕರವನ್ನ ನಡೆಸೋದಿಲ್ಲ ಅಂತೇಳಿ ಪೀಠಕ್ಕೆ ಮಾಹಿತಿಯನ್ನು ನೀಡ್ತಾರೆ. ಯಾಕಂದ್ರೆ ಇಲ್ಲಿ ಹೈಕೋರ್ಟ್ ಆದೇಶ ಇದ್ರೂ ಕೂಡ ಆ ಆದೇಶ ಕಾಪಿ ನಿನ್ನೆ ಸಂಜೆ ಅವ್ರ ಕೈಗೆ ಸೇರುತ್ತೆ. ಇಷ್ಟೆಲ್ಲ ಆದ್ರೂ ಕೂಡ ಕಾನ್ಫರೆನ್ಸ್ ಮಾಡಿ ಅದು ಹೇಗೆ ಮುಷ್ಕರದ ಬಗ್ಗೆ ನೀವು ಘೋಷಣೆ ಮಾಡ್ತೀರಾ, ನಂತರದ ಮರುದಿನ ಹೇಗೆ ನೀವು ಮುಷ್ಕರವನ್ನ ಮಾಡ್ತೀರಾ, ಇದರಿಂದ ಜನರಿಗೆ ಎಷ್ಟು ಸಮಸ್ಯೆ ಆಗಿದೆ, ಜನರಿಗೆ ಸಮಸ್ಯೆ ಆಗಬಾರದು ಅನ್ನೋದು ಇಲ್ಲಿ ಮುಖ್ಯವಾದಂತ ವಿಚಾರ. ಅದೆಲ್ಲ ಇಟ್ಕೊಂಡು ಕಾನೂನಿನ ಆದೇಶ ಇದ್ರೂ ಕೂಡ ಹೇಗೆ ನೀವು ಕಾನೂನು ನಿಯಮವನ್ನ ಮೀರಿ ಮುಷ್ಕರವನ್ನ ಮಾಡಿದ್ರಿ ಅಂತೇಳಿ ಹೈಕೋರ್ಟ್ ಗರಂ ಆಗಿ ಪದಾಧಿಕಾರಿಗಳ ಒಕ್ಕೂಟಗಳ ಪರ ವಕೀಲರಿಗೆ ಕ್ಲಾಸ್ ತೆಗೆದುಕೊಳ್ಳುವಂತ ಕೆಲಸವನ್ನ ಪೀಠ ಮಾಡಿತ್ತು. ಹೀಗಾಗಿ ಸದ್ಯಕ್ಕೆ ವಿಚಾರಣೆಯನ್ನ 7ನೇ ತಾರೀಕುವರೆಗೂ ಕೂಡ ಮುಂದೂಡುವಂತ ಕೆಲಸ ಆಗಿದೆ. ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಮುಷ್ಕರವನ್ನ ನಡೆಸೋದಿಲ್ಲ. ಇವತ್ತಿಗಾಗಲೇ ಹೈಕೋರ್ಟ್ ಅದ್ರ ಬಗ್ಗೆ ಖಡಕ್ ಆಗಿ ವಾರ್ನನ್ನ ಮಾಡಿದೆ. ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದೆ. ಒಂದು ವೇಳೆ ಹೈಕೋರ್ಟ್ ಆದೇಶ ಮೀರಿ ಮುಷ್ಕರ ನಡೆಸಿದ್ರೆ ಅವರ ವಿರುದ್ಧ ಎಸ್ಮಾ ಅಡಿ ಸರ್ಕಾರ ಕೂಡ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಧನ್ಯವಾದ ಮಹೇಶ್ ಮಾಹಿತಿಗಾಗಿ.